ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಇವಾಗ ಸದ್ಯಕ್ಕೆ ಮಾಧುರಿ ಅಂತ ಏನು ಆನೆ ಇದೆ, ಕೊಲ್ಲಾಪುರ ಜೈನ ಮಠಕ್ಕೆ ಸೇರಿದ್ದು. ಕೊಲ್ಲಾಪುರ ಜಿಲ್ಲೆಯ ಒಂದು ನಾಂದಣಿ ಅನ್ನೋ ಒಂದು ಪ್ಲೇಸಲ್ಲಿ ಜೈನ ಮಠ ಒಂದಿದೆ, ಸನಾತನ ಜೈನ ಮಠ ಒಂದಿದೆ. ಆ ಜೈನ ಮಠದಲ್ಲಿ ಒಂದು ಸಾಕಿ ಬೆಳೆಸಿದಂತಹ ಆನೆ. ಆ ಆನೆಯ ಒಂದು ವಿಚಾರಕ್ಕೆ, ಅದಕ್ಕೆ ಮಾಧುರಿ ಅಂತಲೂ ಕರೀತಾರೆ, ಮಹಾದೇವಿ ಅಂತ ಕೂಡ ಕರೀತಾರೆ. ಆ ಆನೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬಾ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. ಬೆಳಗಾವಿ ಮತ್ತು ಕೊಲ್ಲಾಪುರ ಮಹಾರಾಷ್ಟ್ರದ ಬಾರ್ಡರ್ ಏನಿದೆ, ಆ ಏರಿಯಾ ಜನಗಳೆಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ, ತುಂಬಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಎಷ್ಟು ಅದು ಆನೆ 3 ವರ್ಷದಿದ್ದಾಗ ತೊಗೊಂಡು ಬಂದು ಸಾಕಿದ್ರು. 30 ವರ್ಷಗಳ ಮೇಲೆ ಆಯಿತು ಆನೆ ಆ ಜೈನ ಮಠಕ್ಕೆ ಬಂದು. ಆ ಧರ್ಮ ಕಾರ್ಯಗಳಲ್ಲೆಲ್ಲ ಬಳಕೆ ಮಾಡ್ತಾ ಇದ್ರು ಆನೆನ. ಬಟ್ ಇವಾಗ ಏನಾಗಿದೆ, ಪೇಟಾ ಅನ್ನುವಂಥ ಒಂದು ಸಂಸ್ಥೆಯವರು ಏನು ಮಾಡಿದ್ದಾರೆ, ಆನೆಯನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಒಂದೇ ಜಾಗದಲ್ಲಿ ಕಟ್ ಹಾಕಿದ್ದಾರೆ. ಅದಕ್ಕೆ ಆರೋಗ್ಯ ಸರಿ ಇಲ್ಲ, ಅದು ಮಾನಸಿಕ ಒತ್ತಡಕ್ಕೊಳಗಾಗಿದೆ ಅಂತ ಹೇಳಿ ಅದನ್ನು ರಿಪೋರ್ಟ್ ಮಾಡಿ ಅದನ್ನು ಏನು ಒಂದು ರಿಹ್ಯಾಬ್ ಸೆಂಟರ್ಗೆ ಕಳಿಸ್ಬೇಕು ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದರಿಂದಾಗಿ ಹೈಕೋರ್ಟು ಮತ್ತು ಏನು ಹೈಕೋರ್ಟ್ ಒಂದು ಏನು ಆರ್ಡರ್ ಮಾಡಿದ್ದು, ಇವಾಗ ಅದನ್ನು ಒಂತಾರ ಒಂದು ರಿಹ್ಯಾಬ್ ಸೆಂಟರ್ಗೆ ಕಳಿಸ್ಬೇಕು. ಜಿಯೋ ಕಂಪನಿ ಅವರಿಗೆ ಸಂಬಂಧಪಟ್ಟಂಥ ಒಂತಾರ ಒಂದು ರಿಹ್ಯಾಬ್ ಸೆಂಟರ್ಗೆ ಕಳಿಸ್ಬೇಕು ಅಂತ ಹೇಳಿ ಆದೇಶ ಮಾಡ್ತು. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಅಪ್ರಿಷಿಯೇಟ್ ಮಾಡಿ ಅದನ್ನು ಒಂಥರ ಏನು ರಿಹ್ಯಾಬ್ ಸೆಂಟರ್ಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಬಟ್ ಜನರ ಒಂದು ಎಮೋಷನ್ಸ್ ಏನಿದೆ, ಆ ಆಣೆ ಜೊತೆಗೆ ಆ ಮಠದವರ ಎಮೋಷನ್ಸ್ ಏನಿದೆ, ಅದು ಬಿಡೋಕ್ಕಾಗಲ್ಲ. ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಣಿನ ಒಂದು ಸ್ವಲ್ಪ ದಿನ ತಂದು ಸಾಕಿದ್ರು ಕೂಡ ನಮ್ಗೆ ಅಟ್ಯಾಚ್ಮೆಂಟ್ ಆಗುತ್ತೆ, ಮನುಷ್ಯರಿಗೂ ಕೂಡ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಅದೇ ರೀತಿ 30 ವರ್ಷಗಳಿಗೂ ಹೆಚ್ಚಿನ ಕಾಲದವರೆಗೂ ಆನೆಯನ್ನು ಸಾಕಿ ಬೆಳೆಸಿ ಅದರೊಂದಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ಇವಾಗ ಯಾರೋ ಬಂದುಬಿಟ್ಟು ನೀವು ಕಂಪ್ಲೇಂಟ್ ಮಾಡ್ತೀರಿ ಅಂತ ಹೇಳಿ ಅದನ್ನು ತೊಗೊಂಡು ಹೋಗಿ ಬೇರೆ ಕಡೆ ನೀವು ಹಾಕ್ತೀರಿ ಅಂತಂತಂದರೆ ಅದೆಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ. ಆ ಆನೆಗೂ ಆಗಲಿ ಅಥವಾ ಅಲ್ಲಿ ಜೈನ ಮಠದ ಜನರಿಗೂ ಆಗಲಿ ಅಥವಾ ಮಹಾರಾಷ್ಟ್ರ ಬೆಳಗಾವಿ ಗಡಿ ಭಾಗದ ಜನರಿಗಾಗಲಿ ಅದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು. ಆ ಒಂದು ಅಟ್ಯಾಚ್ಮೆಂಟ್ ಆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ಗೂ ಕೂಡ ಇವಾಗ ಪೆಟ್ಟಾಗಿದೆ. ಜನ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಆನೆನ ವಾಪಸ್ ಜೈನ ಮಠಕ್ಕೆ ತಗೊಂಡು ಬರಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತುಂಬ ಜನ ಆ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ವಂತಾರದವರು ಜಿಯೋ ಕಂಪನಿಗೆ ಸಂಬಂಧಪಟ್ಟ ವಂತಾರ ರಿಹ್ಯಾಬ್ ಸೆಂಟರ್ ಏನಿದೆ, ಪ್ರಾಣಿಗಳ ರಿಹ್ಯಾಬ್ ಸೆಂಟರ್, ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಕೋರ್ಟ್ ಆರ್ಡರ್ನ ಪಾಲಿಸ್ತಾ ಇದ್ದೀವಿ, ನಾವು ಬೇರೆ ಏನು ಮಾಡ್ತಾ ಇಲ್ಲ. ಕೋರ್ಟ್ ಏನಾದರೂ ವಾಪಸ್ ಕಳಿಸ್ಬೇಕು ಆನೆನ ಅಂತ ಆದೇಶ ಬಂದರೆ ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಇದನ್ನು ನೋಡೋಣ ಏನಾಗುತ್ತೆ ಅಂತ ಇದರಲ್ಲಿ ಅಪ್ಡೇಟು. ಈ ಒಂದು ವಿಷಯದ ಬಗ್ಗೆ ತಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.